ಸೊ ಈಗ ಇಲ್ಲಿ ಫೋರ್ತ್ ಕ್ವಶನ್ ಏನು ಹೇಳ್ತಾ ಇದೆ, ಫಸ್ಟಿಗೆ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲೇನು ಹೇಳ್ತಾ ಇದೆ ಅಂದರೆ, ಈಗ ಸಿಟಿಯಲ್ಲಿ ಟ್ಯಾಕ್ಸಿ ಚಾರ್ಜಸ್ ಹೇಗೆ ಫಿಕ್ಸ್ ಮಾಡಿದ್ದಾರೆ ಅಂದರೆ, ಒಂದು ಫಿಕ್ಸ್ಡ್ ಚಾರ್ಜ್ ಅಂತ ಇರುತ್ತೆ. ಅಂದರೆ ನೀವು ಟ್ಯಾಕ್ಸಿ ಹತ್ತಿ ಕೂತ ಕೂಡಲೇ ಅದಕ್ಕೊಂದು ಅದೇ ಚಾರ್ಜ್, ಅಂದರೆ ನೀವು ಅಲ್ಲೇ ಹತ್ತಿರ ಹೋದರೂ ಅದಕ್ಕೊಂದು ಚಾರ್ಜ್ ಇರುತ್ತೆ, ಅದಕ್ಕೆ ಫಿಕ್ಸ್ಡ್ ಚಾರ್ಜ್ ಅಂತ ಹೇಳ್ತೇವೆ. ಆಮೇಲೆ ಇನ್ನೊಂದು ಚಾರ್ಜ್ ಪರ್ ಡಿಸ್ಟೆನ್ಸ್ ಕವರ್ಡ್, ನೀವು ಎಷ್ಟು ಕಿಲೋಮೀಟರ್ ಹೋದರೆ ಅದ್ರ ಮೇಲೆ ಚಾರ್ಜ್. ಈ ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಎಕ್ಸ್ಟ್ರಾ ಡಿಸ್ಟೆನ್ಸ್ ಕವರ್ಡ್ ಚಾರ್ಜ್ ಅಂತ ಇರುತ್ತೆ ಒಂದು ಟ್ಯಾಕ್ಸಿ ತೊಗೊಂಡಾಗ. ನೀವು ಅರ್ಥ ಆಯ್ತಾ? ಸೊ ಅದೀಗ ಇಲ್ಲಿ ಹೇಳಿದ್ದಾರೆ. ಈಗ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 10 ಕಿಲೋಮೀಟರ್ಸಿಗೆ ಅವರು ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ 105 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಫಿಕ್ಸ್ಡ್ ಚಾರ್ಜು ಇದೆ, ಡಿಸ್ಟೆನ್ಸ್ ಕವರ್ಡ್ ಚಾರ್ಜು ಇದೆ. ಅರ್ಥ ಆಯ್ತಲ್ಲ? ಆಮೇಲೆ ಇಲ್ಲಿ 15 ಕಿಲೋಮೀಟರ್ಸಿಗೆ 155 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಅಂದರೆ ಫಿಕ್ಸ್ಡ್ ಚಾರ್ಜು ಇದೆ, ಆಮೇಲೆ ಡಿಸ್ಟೆನ್ಸ್ ಕವರ್ಡ್ ಚಾರ್ಜು. ಫಿಕ್ಸ್ಡ್ ಚಾರ್ಜ್ ಗೊತ್ತಾಯ್ತಲ್ವ, ನೀವು ಟ್ಯಾಕ್ಸಿ ಹತ್ತಿ ಕೂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ದೂರ ಹೋದರೂ ಅದು ಚಾರ್ಜ್ ಆಗುತ್ತೆ, ಅದು ಫಿಕ್ಸ್ಡ್ ಚಾರ್ಜ್. 1 ಕಿಲೋಮೀಟರ್ಗಿಂತ ಜಾಸ್ತಿ ಹೋದರೆ ಆಮೇಲೆ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್ಸ್ ಆ್ಯಡ್ ಆಗುತ್ತೆ ಅದರಲ್ಲಿ. ಅರ್ಥ ಆಯ್ತಲ್ವ? ಸೊ ಈಗ ಕ್ವೆಶನ್ ಏನಂದರೆ, ಈಗ ಇದೆರಡು ಅರ್ಥ ಆಯ್ತಲ್ಲ. 10 ಕಿಲೋಮೀಟರ್ಸಿಗೆ 105 ರೂಪೀಸ್, 15 ಕಿಲೋಮೀಟರ್ಸಿಗೆ 155 ರೂಪೀಸ್ ಚಾರ್ಜ್ ಆಗಿದೆ ಅವರಿಗೆ. ಸೊ ಈಗ ಅದರಲ್ಲಿ ಕ್ವೆಶನ್ ಏನಂದರೆ, ಫಿಕ್ಸ್ಡ್ ಚಾರ್ಜ್ ಎಷ್ಟು? ಈಗ ಟ್ಯಾಕ್ಸಿ ಅವರದ್ದು ಫಿಕ್ಸ್ಡ್ ಚಾರ್ಜ್ ಎಷ್ಟು ಮತ್ತು ಚಾರ್ಜ್ ಪರ್ ಕಿಲೋಮೀಟರ್ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ವ? ಸೊ ಈಗ ಫಿಕ್ಸ್ಡ್ ಚಾರ್ಜ್ ಕಂಡುಹಿಡಿಬೇಕು, ಆಮೇಲೆ ಮತ್ತು ಚಾರ್ಜ್ ಅದು ಎಕ್ಸ್ಟ್ರಾ, ಫಿಕ್ಸ್ಡ್ ಚಾರ್ಜ್ ಎಕ್ಸ್ಟ್ರಾ ಪ್ಲಸ್ ಕಿಲೋಮೀಟರ್ ಹೋದಂಗೂ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಪರ್ ಕಿಲೋಮೀಟರ್ ಇದು. ಸೊ ಇವೆರಡು ಚಾರ್ಜಸ್ ಕಂಡುಹಿಡಿಬೇಕೀಗ ಕ್ವೆಶನಲ್ಲಿ. ಆಮೇಲೆ ಇನ್ನೂ ಒಂದು ಕ್ವೆಶನ್ ಕೇಳಿದ್ದಾರೆ, ಏನಂದರೆ, ಈಗ 25 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದರೆ ನಮಗೆ ಎಷ್ಟು ಚಾರ್ಜ್ ಆಗ್ಬೋದು? ಅಂದರೆ ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಚಾರ್ಜ್ ಪರ್ ಡಿಸ್ಟೆನ್ಸ್ ಕವರ್ಡ್ ಎರಡು ಸೇರಿ ನಮಗೆ ಎಷ್ಟು ಚಾರ್ಜ್ ಆಗ್ಬೋದು ಅಂತ, 25 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ಎಷ್ಟಾಗ್ಬೋದು ಅಂತ. ಸೊ ಟೋಟಲಿ 3 ಕ್ವೆಶನ್ಸ್ ಇದೆ ಇದರಲ್ಲಿ. ಅರ್ಥ ಆಯ್ತಾ? ಸೊ ಇದಕ್ಕೀಗ ನಾವು ಏನು ಯೂಸ್ ಮಾಡ್ತೇವೆ ಅಂದರೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೇವೆ. ಸೊ ಈಗ ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಬಿ ಚಾರ್ಜ್ ಪರ್ ಕಿಲೋಮೀಟರ್ ಬಿ ಎಕ್ಸ್ ಅಂತ ತಗೊಳ್ಳುವ. ಸೊ ಫಿಕ್ಸ್ಡ್ ಚಾರ್ಜ್, ಅವರದ್ದು ಫಿಕ್ಸ್ಡ್ ಚಾರ್ಜ್ ಒಂದಿದೆಯಲ್ಲ ಅದನ್ನು ಎಕ್ಸ್ ಅಂತ ತಗೊಳ್ಳುವ. ಆಮೇಲೆ ಲೆಟ್ ದ ಚಾರ್ಜ್ ಪರ್ ಕಿಲೋಮೀಟರ್ ಬಿ ವೈ. ಸೊ ಅವರದ್ದು ಚಾರ್ಜ್ ಪರ್ ಕಿಲೋಮೀಟರ್ ಎಷ್ಟಿದೆ ವೈ ಅಂತ ತಗೊಳ್ಳುವ. ಫಿಕ್ಸ್ಡ್ ಚಾರ್ಜಿಗೆ ಎಕ್ಸ್ ಅಂತ ತಗೊಳ್ಳುವ, ಆಮೇಲೆ ಚಾರ್ಜ್ ಪರ್ ಕಿಲೋಮೀಟರಿಗೆ ವೈ ಅಂತ ತಗೊಳ್ಳುವ. ಸೊ ಈಗ ದೇರ್ಫೋರ್ ದ ರಿಕ್ವೈರ್ಡ್ ಇಕ್ವೇಷನ್ ಈಸ್ ಎಕ್ಸ್, ದ ಫಿಕ್ಸ್ಡ್ ಚಾರ್ಜ್, ಇದೊಂದು ಫಿಕ್ಸ್ಡ್, ಅದು ಹಾಗೇ ಇರುತ್ತೆ. ಎಕ್ಸ್ ಪ್ಲಸ್ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದು ಫಸ್ಟ್ರಲ್ಲಿ 10 ಕಿಲೋಮೀಟರ್ಸ್, 10 ವೈ ಚಾರ್ಜಸ್ ಇಸ್ ಈಕ್ವಲ್ ಟು 105 ರೂಪೀಸ್ ಆಗಿತ್ತು ಅಲ್ವಾ ಫಸ್ಟ್ ಇದರಲ್ಲಿ. ಸೊ ಅದನ್ನು ಫಸ್ಟ್ ಇಕ್ವೇಷನ್ ಆಗಿ ತಗೊಳ್ಳುವ. ಆಮೇಲೆ ಸೆಕೆಂಡ್ ಇಕ್ವೇಷನಿಗೆ ಫಿಕ್ಸ್ಡ್ ಚಾರ್ಜ್ ಇದ್ದೇ ಇರುತ್ತೆ ಎರಡು, ನಾನು ಹೇಳಿದ್ದೀನಿ. ಫಿಕ್ಸ್ಡ್ ಚಾರ್ಜ್ ಜೊತೆಗೆ ನಾವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೆಷ್ಟು, ಅದು ಸೆಕೆಂಡಲ್ಲಿ 15 ಕಿಲೋಮೀಟರ್ಸಿಗೆ 155 ರೂಪೀಸ್ ಆಗಿತ್ತು ಅಲ್ವಾ. ಸೊ 15 ವೈ ಎಷ್ಟು ಚಾರ್ಜ್ ಆಗಿದೆ 15 ಕಿಲೋಮೀಟರಿಗೆ ಅಂತ ಗೊತ್ತಿಲ್ಲ ನಮಗೆ. ಸೊ 15 ವೈ ಇಸ್ ಈಕ್ವಲ್ ಟು 105 ರೂಪೀಸ್. ಸೊ ಇದು ಫಸ್ಟ್ ಇಕ್ವೇಷನ್, ಅದು ಸೆಕೆಂಡ್ ಇಕ್ವೇಷನ್. ಅರ್ಥ ಆಯ್ತಲ್ವ? ಸೊ ಈಗ ಫ್ರಮ್ ಇಕ್ವೇಷನ್ 1ನಲ್ಲಿ ಇದು ಸಿಂಪಲ್ ಆಗಿದೆ, ನಾನು ಹೇಳಿದ್ದೀನಿ, ಅದು ನೆನ್ಪಿಟ್ಕೊಳ್ಳಿ. ಸಿಂಪಲ್ ಇಕ್ವೇಷನನ್ನು ಸಬ್ಸ್ಟಿಟ್ಯೂಷನಿಗೆ ತಗೊಳ್ತೇವೆ. ಸೊ ಇದರಲ್ಲಿ ಇದು ಸಿಂಪಲ್ ಆಗಿದೆ 105, 10. ಸೊ ಅದನ್ನು ಸಬ್ಸ್ಟಿಟ್ಯೂಷನಿಗೆ ತೊಗೊಂಡಿದ್ದೇವೆ ಫ್ರಮ್ ಇಕ್ವೇಷನ್ 1. ಎಕ್ಸ್ ಇಸ್ ಈಕ್ವಲ್, ಈಗ ಎಕ್ಸ್ ಇಸ್ ಈಕ್ವಲ್ ಟು ಅಂದಾಗ 105 ಇಲ್ಲೇ ಇರುತ್ತೆ. ಈ ಪ್ಲಸ್ 10 ವೈ ಈಚೆ ಬಂದಾಗ ಏನಾಗುತ್ತೆ, ಮೈನಸ್ 10 ವೈ ಆಯಿತು ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10 ವೈ, ಇದು ನಮ್ಮ ಥರ್ಡ್ ಇಕ್ವೇಷನ್ ಆಯಿತು. ಓಕೆ. ಸೊ ಈಗ ಥರ್ಡ್ ಇಕ್ವೇಷನ್ ಸಿಕ್ಕಿದ ಮೇಲೆ ಈಗ ಸಬ್ಸ್ಟಿಟ್ಯೂಟ್ 3 in 2 ಅಂತ ಮಾಡುವ. ಸೊ ಸೆಕೆಂಡ್ ಇಕ್ವೇಷನ್ ಉಳಿದಿದೆಯಲ್ಲ ಅದನ್ನು ಥರ್ಡ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡುವ.
ಸೊ ಈಗ ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತಾ ಇದೆ, ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು 155 ಅಂತ ಇದೆ ಅಲ್ವಾ. ಸೊ ಈಗ ಇಲ್ಲಿ ಎಕ್ಸ್ ಬದಲಿಗೆ ನಾವೇನು ಹಾಕ್ತೀವಿ, ಇದನ್ನು ಹಾಕ್ತೇವೆ, ಗೊತ್ತಾಯ್ತಲ್ಲ. ಇಲ್ಲಿ ಸೆಕೆಂಡ್ ಇಕ್ವೇಷನ್ಗೆ ಎಕ್ಸ್ ಬದಲಿಗೆ ಇದನ್ನು ಹಾಕ್ತೇವೆ. 105 ಮೈನಸ್ 10y ಇದನ್ನು ಹಾಕಿದ್ದೀನಿ ಎಕ್ಸ್ ಬದಲಿಗೆ, ಅರ್ಥ ಆಯ್ತಲ್ಲ. 105 ಮೈನಸ್ 10y ಪ್ಲಸ್ 15y ಹಾಗೆ ಇದೆ, ಇಲ್ಲಿ 15y ಆಗಿದೆ, ಇಸ್ ಈಕ್ವಲ್ ಟು 155. ಸೊ ಈಗ 105 ಹಾಗೆ ಇರುತ್ತೆ. ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಮೈನಸ್ ಆ್ಯಂಡ್ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 10 ಮೈನಸ್ 15 ಎಷ್ಟಾಗುತ್ತೆ, 5y ಆಗುತ್ತೆ. ಗ್ರೇಟರ್ ಸಿಂಬಲ್ ಯಾವುದು, ಇಲ್ಲಿ ಮೈನಸ್ 10 ಇದೆ, ಇಲ್ಲಿ ಪ್ಲಸ್ 15 ಇದೆ. 15ಗೆ ಪ್ಲಸ್ ಸೈನ್ ಇದೆ, ಆ ಪ್ಲಸ್ ಸೈನ್ ಇಲ್ಲಿ ಹಾಕ್ಕೊಳ್ಳಿ, ಗೊತ್ತಾಯ್ತಾ. ಪ್ಲಸ್ 5y ಇಸ್ ಈಕ್ವಲ್ ಟು 155, ಅದು ಹಾಗೆ ಬರ್ಕೊಳ್ಳಿ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ 5y ಈಸ್ ಈಕ್ವಲ್ ಟು ತೊಗೊಳ್ತೇವೆ. 5y ಈಸ್ ಈಕ್ವಲ್ ಟು 155 ಹಾಗೆ ಇರಲಿ. 105 ಈಚೆ ಬಂದರೆ ಏನಾಗುತ್ತೆ, ಮೈನಸ್, ಇದು ಪ್ಲಸ್ ಇರೋದು ಈಚೆ ಬಂದರೆ ಮೈನಸ್ 105 ಆಯಿತು ಅಲ್ವಾ. ಸೊ ಈಗ 5y ಈಸ್ ಈಕ್ವಲ್ ಟು 155 ಮೈನಸ್ 105 ಏನಾಯಿತು, 50 ಆಯಿತು ಅಲ್ವಾ. ದೇರ್ಫೋರ್ y ಈಸ್ ಈಕ್ವಲ್ ಟು 50. ಈ 5 ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬರೋ ಡಿವೈಡ್ ಆಗುತ್ತೆ. ಡಿವೈಡೆಡ್ ಬೈ 5 ಎಷ್ಟಾಯಿತು, 5 1s 5 10s 50 ಅಲ್ವಾ. ಸೊ y ಈಸ್ ಈಕ್ವಲ್ ಟು 10 ಅಂತ ಸಿಕ್ತು, ಅರ್ಥ ಆಯ್ತಾ. ಸೊ ಈಗ y ಅಂದ್ರೇನು, ಚಾರ್ಜ್ ಪರ್ ಕಿಲೋಮೀಟ್ರ್ ಅಲ್ವಾ. ಚಾರ್ಜ್ ಪರ್ ಕಿಲೋಮೀಟ್ರ್ ಎಷ್ಟಾಯಿತು, 10 ರೂಪೀಸ್ ಆಯಿತು ಅಲ್ವಾ. ಸೊ y ವ್ಯಾಲ್ಯೂ 10 ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ 3 ಅಲ್ವಾ. ಸೊ ಥರ್ಡ್ ಇಕ್ವೇಷನ್ ಏನು, ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10y ಅಂತ ಇತ್ತು ಅಲ್ವಾ. ಸೊ ಆ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡುವ y ವ್ಯಾಲ್ಯೂಗೆ. ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10, y ಎಷ್ಟು ಇಲ್ಲಿ ನಮ್ಗೆ ಸಿಕ್ಕಿದೆ 10 ಅಲ್ವಾ. 10 ಇಂಟು 10 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10 ಇಂಟು 10 ಇಸ್ 100. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಸಿಕ್ತು. 105 ಮೈನಸ್ 100 ಎಷ್ಟು, 5 ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ 5 ಸಿಕ್ತು. ಎಕ್ಸ್ ಅಂದರೆ ಏನಂತ ಹೇಳಿದ್ವಿ ನಾವು, ಫಿಕ್ಸ್ಡ್ ಚಾರ್ಜ್ ಅಲ್ವಾ. ಸೊ ಫಿಕ್ಸ್ಡ್ ಚಾರ್ಜ್ ಅದು. ದೇರ್ಫೋರ್ ಫಿಕ್ಸ್ಡ್ ಚಾರ್ಜ್ ಇಸ್ ₹5. ಆಮೇಲೆ ಚಾರ್ಜ್ ಪರ್ ಕಿಲೋಮೀಟರ್ ಎಷ್ಟು ಸಿಕ್ತು, ಈ 2 ಕ್ವಶನ್ಗೆ ಆನ್ಸರ್ ಸಿಕ್ತು. ಫಿಕ್ಸ್ಡ್ ಚಾರ್ಜ್ ₹5, ಚಾರ್ಜ್ ಪರ್ ಕಿಲೋಮೀಟರ್ 10 ರೂಪೀಸ್ ಅಂತ ಸಿಕ್ತು. ಈಗ ನೆಕ್ಸ್ಟ್ ಕ್ವಶನ್ ಏನಿತ್ತು ಅಲ್ಲಿ, ಫೈಂಡ್ ದ ಕಾಸ್ಟ್ ಆಫ್ ಚಾರ್ಜ್ ಪರ್ 25 ಕಿಲೋಮೀಟರ್ಸಿಗೆ ಎಷ್ಟು ಅಂತ. ಸೊ ದೇರ್ಫೋರ್ ಏನು ಮಾಡ್ತೀವಿ, 25 ಕಿಲೋಮೀಟರ್ಸಿಗೆ ಎಷ್ಟು ಅಂದಾಗ ಫಿಕ್ಸ್ಡ್ ಚಾರ್ಜ್ ಪ್ಲಸ್ 25y ಅಲ್ವಾ. ಫಿಕ್ಸ್ಡ್ ಚಾರ್ಜ್ 25 ಕಿಲೋಮೀಟರ್ಸ್ಗೆ ಎಷ್ಟಾಗುತ್ತೆ ಅಂತ. ಸೊ ಫಿಕ್ಸ್ಡ್ ಚಾರ್ಜ್ ಬೇಕೇ ಬೇಕು, ಅದು ಒಂದು ಎಷ್ಟಂತ, ₹5 ಪ್ಲಸ್ 25 ಇಂಟು y ಏನು ಚಾರ್ಜ್ ಪರ್ ಕಿಲೋಮೀಟರ್ ಅಲ್ವಾ. ಇದು ಚಾರ್ಜ್ ಪರ್ ಕಿಲೋಮೀಟರ್ 10 ರೂಪೀಸ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೀಗ 5 ಪ್ಲಸ್ 25 ಇಂಟು 10 250 ಇಸ್ ಈಕ್ವಲ್ ಟು ₹255 ಅಲ್ವಾ. ಸೊ ಇದು ಅರ್ಥ ಆಯ್ತಲ್ವ, ಈ ಸ್ಟೆಪ್ ಅರ್ಥ ಆಯ್ತಲ್ವ. ಇದು ಫಿಕ್ಸ್ಡ್ ಚಾರ್ಜ್ ಎಕ್ಸ್ ನಮಗೆ 25 ಕಿಲೋಮೀಟ್ರ್ ಅನ್ನುವಾಗ ಫಿಕ್ಸ್ಡ್ ಚಾರ್ಜ್ ಮರಿಬಾರ್ದು, ಅದನ್ನು ಆ್ಯಡ್ ಮಾಡಬೇಕು. ಅದು ಪ್ಲಸ್ ನಾವು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೇವೆ, 25 ಇಂಟು y ಪರ್ ಕಿಲೋಮೀಟರಿಗೆ ಅಲ್ವಾ. ಸೊ ಅದನ್ನು ಇಲ್ಲಿ ಹಾಕ್ಕೋಬೇಕು, ಅರ್ಥ ಆಯ್ತಲ್ವ. ಸೊ ಈ 3 ಕ್ವಶನ್ಗೆ ಆನ್ಸರ್ ಮಾಡಿದರೆ ಆಯಿತು. ಇಷ್ಟು ಸ್ಟೆಪ್ಸ್ ಇದೆ. ಥ್ಯಾಂಕ್ ಯು.